Hello students, welcome back to online class. Today day 2. Yesterday I explained you all, I told you all 1 week we are going to do recording online class and next week onwards we are going to start for your live online class. Okay. This is your Kannada class. ಎರಡನೇ ದಿನ ಇದು. ನಿನ್ನೆ ನಾನು ನಿಮ್ಗೆ ಏನು ಹೇಳ್ಕೊಟ್ಟೆ? ಏನು ಮಾಡಿದೆ? ವರ್ಣಮಾಲೆಯ ಬಗ್ಗೆ ಮಾಡಿದೆ ಅಲ್ವಾ? ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳಿದೆ? ಎಷ್ಟು ಅಕ್ಷರ ಇದೆ ವರ್ಣಮಾಲೆಯಲ್ಲಿ? 49 ಅಕ್ಷರಗಳನ್ನು ನಾವು ನೋಡ್ತೀವಿ ಅಲ್ವಾ? ಇಲ್ಲಿಂದ ಆ ಇಂದ ಳ ವರೆಗೂ ಒಟ್ಟು 49 ಅಕ್ಷರಗಳು. ಅದರಲ್ಲಿ ನಾನು ನಿಮ್ಗೆ ಹೇಳಿದೆ 3 ವಿಧಗಳನ್ನು ನಾವು ನೋಡ್ತೀವಿ. ಎಷ್ಟು ವಿಧಗಳನ್ನು ನೋಡ್ತೀವಿ? 3 ವಿಧಗಳನ್ನ ನಾವು ನೋಡ್ತೀವಿ. 49 ಅಕ್ಷರಗಳು, 3 ವಿಧಗಳು: ಸ್ವರಗಳು, ವ್ಯಂಜನಗಳು, ಯೋಗವಾಹಕಗಳು ಅಲ್ವಾ? ಇದರಲ್ಲಿ ಫಸ್ಟ್ ನಾನು ನಿಮ್ಗೆ ಸ್ವರಗಳ ಬಗ್ಗೆ ಹೇಳ್ಕೊಟ್ಟೆ. ಆ ಇಂದ ಔವರೆಗೂ ಅಲ್ವಾ? ಎಲ್ಲಿಂದ ಎಲ್ಲಿವರೆಗೂ ಸ್ವರಗಳು? ಆ ಇಂದ ಔವರೆಗೂ. ಎಷ್ಟು ಅಕ್ಷರಗಳು ಬರುತ್ತೆ ಸ್ವರಗಳಲ್ಲಿ? ಒಟ್ಟು 13 ಅಕ್ಷರಗಳು ಬರುತ್ತೆ. ಸ್ವರಗಳು ಅಂದ್ರೆ ಏನು? ಏನು ಸ್ವರಗಳು ಅಂದ್ರೆ? ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳನ್ನ ನಾವೇನಂತ ಕರಿತೀವಿ? ಸ್ವರಗಳು ಅಂತ ಕರಿತೀವಿ ಅಂತ ನಾನು ನಿಮ್ಗೆ ನೆನ್ನೆ ಕ್ಲಾಸಲ್ಲಿ ಹೇಳ್ಕೊಟ್ಟೆ. ಜೊತೆಗೆ ಈ ಸ್ವರಗಳಲ್ಲಿ 3 ವಿಧಗಳು ಬರುತ್ತೆ: ರಸ್ವ ಸ್ವರ, ದೀರ್ಘ ಸ್ವರ, ಪ್ಲುತ ಸ್ವರ. ರಸ್ವ ಸ್ವರ ಬಂದು ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳು ಅಂದ್ರೆ ಅ, ಇ, ಉ, ರು, ಎ, ಓ. ದೀರ್ಘ ಸ್ವರ ಅಂದ್ರೆ 2 ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳು ಆ, ಈ, ಉ, ಎ, ಐ, ಓ, ಔ. ಒಟ್ಟು 7 ಅಕ್ಷರಗಳು ಬರುತ್ತೆ. ಪ್ಲುತ ಸ್ವರ ಬಂದ್ಬಿಟ್ಟು 3 ಮಾತ್ರ ಕಾಲ ದೂರದಲ್ಲಿರುವಂತಹವರನ್ನ ನಾವು ಕರೆಯುವಂಥದ್ದು. ಅಪ್ಪ, ಅಮ್ಮ, ಯಾರೋ ದೂರದಲ್ಲಿರ್ತಾರೆ ಅವರನ್ನ ನಾವು ಕರಿಬೇಕಾದ್ರೆ ಈ ಒಂದು ಪ್ಲುತ ಸ್ವರವನ್ನ ಬಳಸ್ತೀವಿ. ನಿನ್ನೆ ಸ್ವರಗಳ ಬಗ್ಗೆ ನಾವು ತಿಳ್ಕೊಂಡು, ಮೊದಲನೇದು ಸ್ವರಗಳು. ಎರಡನೇದೇನು ನೋಡ್ತೀವಿ? ವ್ಯಂಜನಗಳು. ಏನನ್ನ ನೋಡ್ತೀವಿ ನಾವು? ಎರಡನೇದು ವ್ಯಂಜನಗಳು. ಈ ವ್ಯಂಜನಗಳು ಅಂದ್ರೆ ಏನು? ಈ ವ್ಯಂಜನಗಳು ಅಂತ ಹೇಳಿದ್ರೆ ಸ್ವರಗಳ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳು. ಇವಾಗ ಗುಣಿತ ಅಕ್ಷರಗಳು ಬಂತು ಅಂತ ಹೇಳಿದ್ರೆ ಅದ್ರಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಕಾಗುಣಿತದಲ್ಲಿ ಗುಣಿತ ಅಕ್ಷರಗಳು, ಅದ್ರಲ್ಲಿ ಗೊತ್ತಾಗುತ್ತೆ ನಾವು ಹೇಗೆ ಸ್ವರಗಳ ಸಹಾಯದಿಂದ ಇದನ್ನ ಉಚ್ಚರಿಸ್ತೀವಿ ಅಂತ ಹೇಳ್ಬಿಟ್ಟು. ಅಂದ್ರೆ ಸ್ವರಗಳ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳನ್ನ ನಾವೇನಂತ ಕರಿತೀವಿ? ವ್ಯಂಜನಗಳು ಅಂತ ಕರಿತೀವಿ. ಈ ವ್ಯಂಜನಗಳಲ್ಲಿ ಎಷ್ಟು ಅಕ್ಷರಗಳಿದೆ? ಒಟ್ಟು ವ್ಯಂಜನಗಳಲ್ಲಿ ಒಟ್ಟು 34 ಅಕ್ಷರಗಳನ್ನ ನಾವು ನೋಡ್ತೀವಿ. ಎಷ್ಟು ಅಕ್ಷರಗಳನ್ನ ನೋಡ್ತೀವಿ ಒಟ್ಟು ವ್ಯಂಜನಗಳಲ್ಲಿ? ನಾವು 34. ಎಲ್ಲಿಂದ ಎಲ್ಲಿವರೆಗೂ? ಕಾಯಿಂದ ಳವರೆಗೂ. ಕಾಯಿಂದ ಳವರೆಗೂ ನಾವು ಒಟ್ಟು 34 ಅಕ್ಷರಗಳನ್ನ ನೋಡ್ತೀವಿ. ಹಾಗೆ ಇದರಲ್ಲಿ ನಾವು 2 ವಿಧಗಳನ್ನ ನೋಡ್ತೀವಿ. ಎಷ್ಟು ವಿಧಗಳನ್ನ ನೋಡ್ತೀವಿ? 2 ವಿಧಗಳು. ಎಷ್ಟು ವಿಧಗಳು ಬರುತ್ತೆ ವ್ಯಂಜನಗಳಲ್ಲಿ? 2 ವಿಧಗಳು. ಒಂದನೇದೇನು? ವರ್ಗೀಯ ವ್ಯಂಜನ, ವರ್ಗೀಯ. ಎರಡನೇದು ಅವರ್ಗೀಯ ವ್ಯಂಜನ. ವರ್ಗೀಯ ವ್ಯಂಜನ, ಇನ್ನೊಂದೇನು? ಅವರ್ಗೀಯ ವ್ಯಂಜನ. ವರ್ಗೀಯ ವ್ಯಂಜನ, ಇನ್ನೊಂದು ಅವರ್ಗೀಯ ವ್ಯಂಜನ. ಈ 2 ನಾವು ಇದರಲ್ಲಿ ವಿಧಗಳನ್ನ ನೋಡ್ತೀವಿ. ಅರ್ಥ ಆಯ್ತಲ್ವಾ? ವ್ಯಂಜನಗಳು ಅಂದ್ರೇನು? ಸ್ವರಗಳ ಸಹಾಯದಿಂದ ಉಚ್ಚರಿಸಲ್ಪಡುವಂತ ಅಕ್ಷರಗಳು, ಅದನ್ನ ನಾವು ವ್ಯಂಜನಗಳು ಅಂತ ನೋಡ್ತೀವಿ. ಗುಣಿತಾಕ್ಷರ ಮಾಡ್ಬೇಕಾದ್ರೆ ನಾನು ನಿಮ್ಗೆ ಅದನ್ನ ಹೇಳ್ಕೊಡ್ತೀನಿ, ಹೇಗೆ ನಾವು ಈ ಒಂದು ವ್ಯಂಜನಗಳಲ್ಲಿ ಸ್ವರಗಳನ್ನ ಬಳಸ್ತೀವಿ ಅಂತ ಹೇಳಿ. ಇದರಲ್ಲಿ ಒಟ್ಟು ನಾವು ನೋಡುವಂಥದ್ದು 34 ಅಕ್ಷರಗಳು. ಎಷ್ಟು ಅಕ್ಷರಗಳನ್ನು ನೋಡ್ತೀವಿ? 34 ಅಕ್ಷರಗಳು. ಎಲ್ಲಿಂದ ಎಲ್ಲಿವರೆಗೂ ಅಂದ್ರೆ ಕಾಯಿಂದ ಳವರೆಗೂ. ಕಾಯಿಂದ ಳವರೆಗೂ. ಇದರಲ್ಲಿ ನಾವು 2 ವಿಧಗಳನ್ನು ನೋಡ್ತೀವಿ ವ್ಯಂಜನಗಳಲ್ಲಿ: ವರ್ಗೀಯ ವ್ಯಂಜನ, ಅವರ್ಗೀಯ ವ್ಯಂಜನ. ವರ್ಗೀಯ ವ್ಯಂಜನ, ಅವರ್ಗೀಯ ವ್ಯಂಜನ. ಇದರಲ್ಲಿ ಫಸ್ಟ್ ನಾವಿವತ್ತು ವರ್ಗೀಯ ವ್ಯಂಜನದ ಬಗ್ಗೆ ತಿಳ್ಕೊಳ್ಳೋಣ. ಫಸ್ಟ್ ನಾವಿವತ್ತು ಏನ್ ಮಾಡೋಣ? ವರ್ಗೀಯ ವ್ಯಂಜನದ ಬಗ್ಗೆ ತಿಳ್ಕೊಳ್ಳೋಣ. ಇಷ್ಟು ಅರ್ಥ ಆಗಿದೆ ಅಲ್ವಾ ನಿಮ್ಗೆ? ಇಷ್ಟು ಗೊತ್ತಾಗಿದೆ ಅಲ್ವಾ ಚಿಲ್ಡ್ರನ್ಸ್ ಇವತ್ತು ನಿಮ್ಗೆ? ಓಕೆ. ಇದರಲ್ಲಿ ನಾವು ಫಸ್ಟ್ ನೋಡುವಂಥದ್ದು ವರ್ಗೀಯ ವ್ಯಂಜನ. ಇವತ್ತು ಬರೀ ನಾವು ಈ ವರ್ಗೀಯ ವ್ಯಂಜನದ ಬಗ್ಗೆ ಮಾತ್ರ ತಿಳಿಯೋಣ. ಅರ್ಥ ಆಯ್ತಾ?
ವರ್ಗೀಯ ವ್ಯಂಜನ. ವರ್ಗೀಯ ವ್ಯಂಜನ ಅಂದ್ರೆ ಒಂದು ವರ್ಗ, ಒಂದು ಗುಂಪು. ಓಕೆ, ಆ ಗುಂಪಿಗೆ ಇರುವಂತಹ ಅಕ್ಷರಗಳನ್ನ ನಾವು ವರ್ಗೀಯ ವ್ಯಂಜನ ಅಂತ ಕರಿತೀವಿ. ಯಾವ ಒಂದು ಗುಂಪಾಗಿ ಇರುವಂತಹ ಅಕ್ಷರಗಳು. ಇವಾಗ ಕ ವರ್ಗ, ಚ ವರ್ಗ ಅಂದ್ರೆ ಕ ವರ್ಗ ಅಂದ್ರೆ ಕ, ಖ, ಗ, ಘ, ಜ್ಞ, ಇದು ಒಂದು ವರ್ಗ. ಛ ವರ್ಗ ಅಂದ್ರೆ ಚ, ಛ, ಜ, ಝ, ಜ್ಞ, ಇದೊಂದು ವರ್ಗ. ಟ ವರ್ಗ ಅಂದ್ರೆ ಟ, ಠ, ಡ, ಢ, ಣ. ತ ವರ್ಗ ತ, ಥ, ದ, ಧ, ನ. ಪ ವರ್ಗ ಅಂದ್ರೆ ಪ, ಫ, ಬ, ಭ, ಮ. ಇದೊಂದು ವರ್ಗಗಳು. ಅರ್ಥ ಆಯ್ತಾ? ಒಂದು ವರ್ಗಗಳು, ಒಂದು ಗುಂಪು, ಅದು ಅರ್ಥ ಆಯ್ತಾ? ಅದನ್ನ ನಾವು ಏನಂತ ಕರಿತೀವಿ? ವರ್ಗೀಯ ವ್ಯಂಜನ ಅಂತ ಕರಿತೀವಿ. ಈ ವರ್ಗೀಯ ವ್ಯಂಜನ ನಾವು ಖಾಯಿಂದ ಮಾವರೆಗೆ ನಾವು ವರ್ಗೀಯ ವ್ಯಂಜನ. ಒಟ್ಟು ಎಷ್ಟು ಅಕ್ಷರಗಳು ಬರುತ್ತೆ ಅಂದ್ರೆ 25 ಅಕ್ಷರಗಳು ಬರುತ್ತೆ. ಅದು ಕ, ಖ ಹೇಳ್ಬೇಕಾದ್ರೆ ಪ್ರೊನೌನ್ಸಿಯೇಷನ್ ಕ, ಕ, ಗ, ಗ, ಜ್ಞ ಹಂಗೆ ಹೇಳ್ಬಾರ್ದು. ಕ, ಖ, ಗ, ಘ, ಜ್ಞ, ಚ, ಛ, ಝ, ಝ, ಜ್ಞ, ಟ, ಠ, ಡ, ಢ, ನ. ತ, ಥ, ದ, ಧ, ನ. ಪ, ಫ, ಬ, ಭ, ಮ. ಒಟ್ಟು ಇದು 25 ಅಕ್ಷರಗಳು. ಇದು ವರ್ಗೀಯ ವ್ಯಂಜನಗಳು ಇದೆ. ಇದು ಕ ವರ್ಗ, ಛ ವರ್ಗ, ಠ ವರ್ಗ, ಥ ವರ್ಗ, ಪ ವರ್ಗ. ಒಟ್ಟು 5 ವರ್ಗಗಳನ್ನು ನಾವು ಇದರಲ್ಲಿ ನೋಡ್ತೀವಿ. ಒಟ್ಟು 25 ಅಕ್ಷರಗಳು ಬರುತ್ತೆ. ಇದರಲ್ಲಿ ನಾವು 3 ವಿಧಗಳನ್ನ ನೋಡ್ತೀವಿ. ಇದರಲ್ಲಿ ನಾವು ಎಷ್ಟು ವಿಧಗಳನ್ನ ನೋಡ್ತೀವಿ? 3 ವಿಧಗಳನ್ನ ನಾವು ನೋಡ್ತೀವಿ. ಯಾವ್ಯಾವ್ದು 3 ವಿಧಗಳು ಗೊತ್ತಾ? ಯಾವ್ಯಾವ್ದು 3 ವಿಧಗಳು ವರ್ಗೀಯ ವ್ಯಂಜನದಲ್ಲಿ ಬರುವಂತದ್ದು? ಅಲ್ಪ ಪ್ರಾಣ, ಮಹಾಪ್ರಾಣ, ಅನುನಾಸಿಕಾಕ್ಷರ. ಅನುನಾಸಿಕ. ಓಕೆ, ಅಲ್ಪ ಪ್ರಾಣ, ಮಹಾಪ್ರಾಣ, ಅನುನಾಸಿಕ. ಈ 3 ವಿಧಗಳನ್ನ ನಾವು ಈ ಒಂದು ವರ್ಗೀಯ ವ್ಯಂಜನದಲ್ಲಿ ನೋಡ್ತೀವಿ. ಇಷ್ಟು ಗೊತ್ತಾಗಿದೆ ಅಲ್ವಾ? ವರ್ಗೀಯ ವ್ಯಂಜನ. ಫಸ್ಟ್ ನಾನಲ್ಲಿ ವ್ಯಂಜನಗಳು ಸ್ಟಾರ್ಟ್ ಮಾಡಿದೆ ಅಲ್ವಾ? ವ್ಯಂಜನ ಅಂದ್ರೆ ಏನು? ಸ್ವರಗಳ ಸಹಾಯದಿಂದ ಉಚ್ಚರಿಸಲ್ಪಡುವಂತಹ ಅಕ್ಷರಗಳನ್ನ ನಾವೇನಂತ ಕರಿತೀವಿ? ವ್ಯಂಜನಗಳು ಅಂತ ಕರಿತೀವಿ. ವ್ಯಂಜನಗಳಲ್ಲಿ ಒಟ್ಟು ನಾವು 34 ಅಕ್ಷರಗಳನ್ನ ನೋಡ್ತೀವಿ. ಹಾಗೆ 2 ವಿಧಗಳನ್ನ ನೋಡ್ತೀವಿ. ಇದರಲ್ಲಿ 2 ವಿಧಗಳು ಯಾವುದು? ವರ್ಗೀಯ ವ್ಯಂಜನ, ಅವರ್ಗೀಯ ವ್ಯಂಜನ. ಇದರಲ್ಲಿ ಫಸ್ಟ್ ನಾವಿವತ್ತು ಕಲಿತಾ ಇರುವಂತದ್ದು ವರ್ಗೀಯ ವ್ಯಂಜನ. ವರ್ಗೀಯ ವ್ಯಂಜನ ಅಂದ್ರೆ ಒಂದು ಗುಂಪು, ಅದು ಒಂದು ಗುಂಪಿಗೆ ಸೇರುತ್ತೆ. ಅರ್ಥ ಆಯ್ತಾ? ಒಂದು ಗುಂಪುಗಳನ್ನು ಒಳಗೊಂಡಿರುವಂತಹ ಅಕ್ಷರಗಳದು. ಅದಕ್ಕೆ ನಾವು ವರ್ಗೀಯ ವ್ಯಂಜನ ಅಂತ ಕರಿತೀವಿ. ಕಾಯಿಂದ ಮಾವರೆಗೆ ಒಟ್ಟು 25 ಅಕ್ಷರಗಳನ್ನ ನಾವು ನೋಡ್ತೀವಿ. ಕಾಯಿಂದ ಮಾವರೆಗೆ ಇದು ಒಂದೊಂದು ವರ್ಗ. ಇದನ್ನ ನಾವು ವರ್ಗ ಅಂತ ಕರಿತೀವಿ. ಇದರಲ್ಲಿ 3 ವಿಧಗಳನ್ನ ನೋಡ್ತೀವಿ ನಾವು. ಅಲ್ಪ ಪ್ರಾಣ, ಮಹಾಪ್ರಾಣ, ಅನುನಾಸಿಕ. ಹಾಗೆ 3 ವಿಧಗಳನ್ನ ನಾವು ಇದರಲ್ಲಿ ನೋಡ್ತೀವಿ. ಇದರಲ್ಲಿ ಫಸ್ಟ್ ನಾವಿವತ್ತು ಕಲಿಯಕ್ಕೆ ಹೋಗ್ತಾ ಇರುವಂತದ್ದು ಯಾವುದು? ಅಲ್ಪ ಪ್ರಾಣ. ಫಸ್ಟ್ ನಾವು ನೋಡುವಂತದ್ದು ಅಲ್ಪ ಪ್ರಾಣ. ಮೊದಲನೇ ಯಾವುದು? ಅಲ್ಪ ಪ್ರಾಣ. ವರ್ಗೀಯ ವ್ಯಂಜನದಲ್ಲಿ ಒಟ್ಟು 3 ವಿಧ. ಫಸ್ಟ್ನೇದು ನಾವು ನೋಡುವಂಥದ್ದು ಅಲ್ಪ ಪ್ರಾಣ. ಅಲ್ಪ ಪ್ರಾಣ ಅಂದ್ರೆ ಏನು? ಅಲ್ಪ ಅಂದ್ರೆ ಏನು? ಕಡಿಮೆ ಅಲ್ವಾ? ಅಲ್ಪ ಅಂದ್ರೆ ಏನು? ಕಡಿಮೆ. ಅಂದ್ರೆ ನಾವು ಕಡಿಮೆಯ ಪ್ರಾಣ. ಪ್ರಾಣ ಅಂದ್ರೆ ಏನು? ಉಸಿರು ಅಲ್ವಾ? ಕಡಿಮೆ ಉಸಿರಿನಿಂದ ಉಚ್ಚರಿಸಲ್ಪಡುವಂತ ಅಕ್ಷರಗಳು. ಅಲ್ಪ ಅಂದ್ರೆ ಕಡಿಮೆ, ಪ್ರಾಣ ಅಂದ್ರೆ ಉಸಿರು. ಕಡಿಮೆ ಉಸಿರಿನಿಂದ. ಅಲ್ಪ ಪ್ರಾಣ ಅಂದ್ರೇನು? ಕಡಿಮೆ ಉಸಿರಿನಿಂದ ಉಚ್ಚರಿಸಲ್ಪಡುವಂತ ಅಕ್ಷರಗಳು. ಕಡಿಮೆ ಉಸಿರಿನಿಂದ ಉಚ್ಚರಿಸಲ್ಪಡುವಂತ
ಅಕ್ಷರಗಳಿಗೆ ನಾವು ಅಲ್ಪ ಪ್ರಾಣ ಅಂತ ಕರಿತೀವಿ. ಉದಾಹರಣೆಗೆ ಏನೇನ್ ಬರುತ್ತೆ ಅಲ್ಪ ಪ್ರಾಣದಲ್ಲಿ ಅಂತ ಹೇಳಿದ್ರೆ, ಈಗ ನಾವು ಕಾಯಿಂದ ಮಾವರೆಗೂ ನಾವೇನ್ ಮಾಡ್ತೀವಿ, 5 ಇಲ್ಲಿದೆ ನೋಡಿ, ಈ ಕಾಯಿಂದ ಮಾವರೆಗೂ ನಾವು 5 ಇದಿದೆ ಅಲ್ವಾ, ಲೈನ್ಗಳಿದೆ, ಸಾಲುಗಳಿದೆ. 1 2 3 4 5 ಸಾಲು. ಮೊದಲನೇ ಮತ್ತು ಮೂರನೆಯ ಸಾಲಿನಲ್ಲಿ ಬರುವಂತಹ ಅಕ್ಷರಗಳು, ಮೊದಲನೇ ಮತ್ತು ಮೂರನೆಯ ಸಾಲಿನಲ್ಲಿ ಬರುವಂತಹ ಅಕ್ಷರಗಳು ಯಾವ್ದು? ಕ, ಗ, ಚ, ಜ, ಟ, ಡ, ತ, ದ, ಪ, ಬ. ಒಟ್ಟು ಎಷ್ಟು ಅಕ್ಷರಗಳನ್ನು ನೋಡ್ತೀವಿ? 10 ಅಕ್ಷರಗಳು. ಇದರಲ್ಲಿ ಒಟ್ಟು ಎಷ್ಟು ಅಕ್ಷರಗಳಿರುತ್ತೆ? 10 ಅಕ್ಷರಗಳು. ಇದನ್ನ ನಾವು ಕಡಿಮೆ ಉಸಿರು ಹೇಳಕ್ಕೆ ನಾವು ಜಾಸ್ತಿ ಉಸಿರನ್ನ ತಗೊಳ್ಳೋ ಅವಶ್ಯಕತೆ ಇಲ್ಲ. ಕ, ಗ, ಚ, ಜ, ಟ, ಡ, ತ, ದ, ಪ, ಬ. ಈ 10 ಅಕ್ಷರಗಳನ್ನು ನಾವು ಹೇಳಕ್ಕೆ ಕಡಿಮೆ ಉಸಿರನ್ನ ಬಳಸಿ ಉಚ್ಚರಿಸುವಂತ ಅಕ್ಷರಗಳು. ಅದನ್ನ ನಾವು ಅಲ್ಪ ಪ್ರಾಣ ಅಂತ ಕರಿತೀವಿ. ನೆಕ್ಸ್ಟ್ ನೋಡುವಂಥದ್ದು ನಾವು ಮಹಾಪ್ರಾಣ. ನೆಕ್ಸ್ಟ್ ನೋಡುವಂಥದ್ದೇನು? ಮಹಾಪ್ರಾಣ. ಮಹಾ ಅಂದ್ರೇನು? ದೊಡ್ಡ ಅಥವಾ ಹೆಚ್ಚು ಅಲ್ವಾ? ಹೆಚ್ಚು. ಮಹಾ ಅಂದ್ರೇನು? ಜಾಸ್ತಿ ಅಥವಾ ಹೆಚ್ಚು. ಪ್ರಾಣ ಅಂದ್ರೆ ಉಸಿರು, ಅಂದ್ರೆ ಜಾಸ್ತಿ ಉಸಿರು ಅಥವಾ ಹೆಚ್ಚು ಉಸಿರಿನಿಂದ ಉಚ್ಚರಿಸಲ್ಪಡುವಂತಹ ಅಕ್ಷರಗಳು. ಹೆಚ್ಚು ಉಸಿರು ಕೊಟ್ಟು ಉಚ್ಚರಿಸಲ್ಪಡುವಂತಹ, ಉಸಿರಿನಿಂದ ಉಚ್ಚರಿಸಲ್ಪಡುವಂತಹ ಅಕ್ಷರಗಳು ಯಾವ್ದಾವುದು ಅಂತ ಹೇಳಿದ್ರೆ, ಈಗ ಇದರಲ್ಲಿ 2ನೇ ಮತ್ತು 4ನೇ ಸಾಲಿನಲ್ಲಿ ಬರುವಂತಹ ಅಕ್ಷರಗಳು, 2 ಮತ್ತು 4ನೆಯ ಸಾಲಿನಲ್ಲಿ ಬರುವಂತಹ ಅಕ್ಷರಗಳು ಯಾವುದು? ಕ, ಖ, ಘ, ಛ, ಝ, ಠ, ಢ, ಥ, ಢ, ಫ, ಭ. ಒಟ್ಟು ಇದು ಕೂಡ 10 ಅಕ್ಷರಗಳು ಬರುತ್ತೆ. ಇದರಲ್ಲೂ ಕೂಡ ನಾವು ಒಟ್ಟು 10 ಅಕ್ಷರಗಳನ್ನು ನೋಡ್ತೀವಿ. ಮಹಾಪ್ರಾಣ ಅಂದ್ರೇನು? ಹೆಚ್ಚು ಉಸಿರಿನಿಂದ ಉಚ್ಚರಿಸಲ್ಪಡುವಂತ, ಜಾಸ್ತಿ ಉಸಿರಿನಿಂದ ಉಚ್ಚರಿಸಲ್ಪಡುವಂತ ಅಕ್ಷರಗಳು ಅಂದ್ರೆ ಖ, ಘ, ಛ, ಝ, ಠ, ಢ, ಠ, ಧ, ಫ, ಭ. ಇದನ್ನ ನಾವು ಒಟ್ಟು 10 ಅಕ್ಷರಗಳು. ಇದನ್ನ ನಾವು ಮಹಾಪ್ರಾಣಾಕ್ಷರ ಅಂತ ಕರಿತೀವಿ. ಕೊನೆಯಲ್ಲಿ ನಾವು ನೋಡುವಂಥದ್ದು ಅನುನಾಸಿಕ. ಅನುನಾಸಿಕ. ನಾಸಿಕ ಅಂದ್ರೆ ಏನು? ಮೂಗು. ನಾಸಿಕ ಅಂದ್ರೆ ಏನು? ಮೂಗು. ಅಂದ್ರೆ ಅನು ಅಂದ್ರೆ ಏನು? ಅನುಸರಿಸೋದು, ಸಹಾಯ ಅಲ್ವಾ? ಅದಕ್ಕೆ ಮೂಗಿನ ಸಹಾಯದಿಂದ. ನಾಸಿಕ ಅಂದ್ರೆ ಮೂಗು ಅಲ್ವಾ? ಮೂಗಿನ ಸಹಾಯದಿಂದ, ಮೂಗಿನ ಸಹಾಯದಿಂದ ಉಚ್ಚರಿಸುವಂತಹ ಅಕ್ಷರಗಳಿಗೆ ನಾವು ಅನುನಾಸಿಕಾಕ್ಷರ ಅಂತ ಕರಿತೀವಿ. ಯಾವುದು ಅದು ಅಂತ ಹೇಳಿದ್ರೆ, ಕೊನೆಯ 5ನೇ ಸಾಲಿನಲ್ಲಿ ಬರುವಂತಹ ಅಕ್ಷರಗಳು. ಇವಾಗ ಹೇಳಿ, ನಾವು ಹೇಳ್ಬೇಕಾದ್ರೆ ಆ ಸೌಂಡ್ ಎಲ್ಲಿಂದ ಬರುತ್ತೆ ಅಂದ್ರೆ ಮೂಗಿನಿಂದ ಬರುತ್ತೆ. ಜ್ಞ, ಜ್ಞ, ನ, ನ, ಮ. ಒಟ್ಟು 5 ಅಂದ್ರೆ 10, 10, 20, 5, 25. ಒಟ್ಟು 25 ಅಕ್ಷರಗಳು ವರ್ಗೀಯ ವ್ಯಂಜನ ಅಂದ್ರೆ ಮೂಗಿನಿಂದ ಸಹಾಯದಿಂದ ಉಚ್ಚರಿಸುವಂತ ಅಕ್ಷರಗಳು. ಇಷ್ಟು ಅರ್ಥ ಆಯ್ತಲ್ವಾ ನಿಮ್ಗೆ? ವರ್ಗೀಯ ವ್ಯಂಜನ ಅಂದ್ರೆ ಏನು? ಒಂದು ಗುಂಪು, ವರ್ಗ, ಅದು ಸೇರುವಂತಹ ಅಕ್ಷರಗಳು. ಒಂದು ಗುಂಪು ಅಥವಾ ವರ್ಗದಿಂದ ಕೂಡಿರುವಂತಹ ಅಕ್ಷರಗಳು. ಅದರಲ್ಲಿ ನಾವು ಒಟ್ಟು 25 ಅಕ್ಷರಗಳನ್ನ ನೋಡ್ತೀವಿ. ಅಂದ್ರೆ ಕಾಯಿಂದ ಮಾವರೆಗೂ, ಕಾಯಿಂದ ಮಾವರೆಗೂ, ಇಲ್ಲಿ ಕಾಯಿಂದ ಮಾವರೆಗೂ ಒಟ್ಟು ನಾವು 25 ವ್ಯಂಜನಾಕ್ಷರಗಳನ್ನ, ವರ್ಗೀಯ ವ್ಯಂಜನಾಕ್ಷರಗಳನ್ನ ನಾವು ನೋಡ್ತೀವಿ. ಇದರಲ್ಲಿ 3 ವಿಧಗಳನ್ನ ನೋಡ್ತೀವಿ: ಅಲ್ಪ ಪ್ರಾಣ, ಮಹಾಪ್ರಾಣ, ಅನುನಾಸಿಕಾಕ್ಷರ. ಅಂದ್ರೆ ಅಲ್ಪ ಪ್ರಾಣ ಅಂದ್ರೆ ಕಡಿಮೆ ಉಸಿರಿನಿಂದ ಉಚ್ಚರಿಸಲ್ಪಡುವಂತ ಅಕ್ಷರಗಳು. ಇವು 10: ಕ, ಗ, ಚ, ಜ, ಡ, ಟ, ಡ, ತ, ದ, ಪ, ಬ. ಈ 10 ಅಕ್ಷರಗಳು. ಮಹಾಪ್ರಾಣ ಅಂದ್ರೆ ಹೆಚ್ಚು ಉಸಿರಿನಿಂದ ಉಚ್ಚರಿಸಲ್ಪಡುವಂತಹ ಅಕ್ಷರಗಳು. ಖ, ಘ, ಛ, ಝ,
ಠ ಢ ಥ ಧ ಫ ಭ ಒಟ್ಟು 10 ಅಕ್ಷರಗಳು. ಅನುನಾಸಿಕ ಅಂದ್ರೆ ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವಂತಹ ಅಕ್ಷರಗಳು. ಜ್ಞ ಜ್ಞ ನ ನ ಮ ಒಟ್ಟು 5. ಇದು ವರ್ಗೀಯ ವ್ಯಂಜನಗಳು. ಅಂದ್ರೆ ಇವತ್ತು ನೀವು ಕಲಿಯಬೇಕಾಗಿರುವಂತಹ ಅಕ್ಷರಗಳು. ನೆನ್ನೆ ನೀವು ಆ ಇಂದ ಅವರೆಗೂ ಕಲ್ತಿದ್ದೀರಾ ಅಲ್ವಾ? ಅದನ್ನ ನೆನ್ನೆ ನೋಡ್ದಿರಾ ಬರ್ದಿ ಪ್ರಾಕ್ಟೀಸ್ ಮಾಡಿದೀರಾ ಅಂತ ಅನ್ಕೊಂಡಿದ್ದೀನಿ. ಎಲ್ಲರಿಗೂ ಇವಾಗ ನೋಡ್ದಿರಾ ಬರೆಯಕ್ ಬರುತ್ತೆ ಅಂತ ಅನ್ಕೊಂಡಿದ್ದೀನಿ. ಅದರ ಜೊತೆಗೆ ಅಮ್ಮ ಒಂದು ನಾನು ಹೇಳ್ಕೊಟ್ಟಿಲ್ಲ, ಯಾಕೆಂದ್ರೆ ಅದು ಯೋಗವಾಹಕ ಹೋಗುತ್ತೆ. ನಾಳೆ ಅದನ್ನ ಹೇಳ್ಕೊಡ್ತೀನಿ. ಇವತ್ತು ಇಲ್ಲಿ ಕಾಯಿಂದ ಮಾವರೆಗೂ ಇವತ್ತು ನೀವು ನೋಡದೆ ಬರೆಯಕ್ಕೆ ನೀವೇನ್ ಮಾಡ್ಬೇಕು, ಅಭ್ಯಾಸ ಮಾಡ್ಬೇಕು, ಪ್ರಾಕ್ಟೀಸ್ ಮಾಡ್ಬೇಕು ಮನೇಲಿ. ಯು ಶುಡ್ ರೈಟ್ ವಿತೌಟ್ ಸೀಯಿಂಗ್. ಓಕೆ, ಫಸ್ಟ್ you learn what I teach and write it in one side and practice seeing only. You practice all the letters and including the with the letters you should learn the steps. ಎಷ್ಟು ವಿಧಗಳಿದೆ, ಅದರದ ಸ್ಟೇಟ್ಮೆಂಟ್ಸ್ ಏನಿದೆ ಅದೆಲ್ಲವನ್ನ ನೀವು ಬರ್ಕೊಳ್ಬೇಕು, ಪ್ರಾಕ್ಟೀಸ್ ಮಾಡಬೇಕು. ಜೊತೆಗೆ ಕಾಯಿಂದ ಮಾವರೆಗೂ ನಿಮ್ಗೆ ನೋಡ್ದಿರ ಬರೆಯಕ್ ಬರುತ್ತಾ ಅದನ್ನ ನೀವು ಟ್ರೈ ಮಾಡಬೇಕು. You try. Okay, first you learn, and once you try without seeing, if you know or don't know, you will come to know if you write without seeing. Okay, practice all these letters, and last all together we will learn tomorrow how to learn. Okay, I hope everyone you understood what I teach today. Tomorrow I will teach for you all avargiya vyanjana and yoga vahakagalu. Today enough for this. Okay, practice properly. I'm giving little only, I'm not giving more. Okay, practice properly and learn. I hope everyone you are learning properly. Thank you, students.